ರಾಜ್ಯಾದ್ಯಂತ ಡೆವಿಲ್ ಸಿನಿಮಾದ ಆರ್ಭಟ ಭರ್ಜರಿಯಾಗಿ ಸಾಗ್ತಾ ಇದೆ. ಬಾಕ್ಸ್ ಆಫೀಸ್ ಸುಲ್ತಾನ ಹೆಸರು ಇದರಿಂದ ಉಳಿಯುತ್ತಾ? ಎಷ್ಟರ ಮಟ್ಟಿಗೆ ಹೇಗೆ ಸಾಗ್ತಾ ಇರುವಂತ ಅಪ್ಡೇಟ್ ಇದೆ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟಂತೆ. ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ರಣಾರ್ಭಟ ಆರಂಭ ಆಗಿದೆ. ಬಾಕ್ಸ್ ಆಫೀಸ್ ಸುಲ್ತಾನ ಹೆಸರು ಉಳಿಯುತ್ತಾ? ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬಿಟ್ರ ಚಾಲೆಂಜಿಂಗ್ ಸ್ಟಾರ್. ಫಸ್ಟ್ ಡೇ 8 ಕೋಟಿಯ ಗಡಿಯನ್ನ ದಾಟುತ್ತಾ ಡೆವಿಲ್ ಫಸ್ಟ್ ಡೇ ಫಸ್ಟ್ ಶೋ ಕಲೆಕ್ಷನ್ ಬ್ಲಾಸ್ಟ್ ಆಗಿದೆ. ಗಳಿಕೆಯಲ್ಲಿ ಡೆವಿಲ್ ಹೊಸ ಮೈಲಿಗಲ್ಲನ್ನ ಸಾಧಿಸ್ತಾ ಇದೆ. ಬೆಂಗಳೂರಿನಲ್ಲಿ 62 ಕಡೆ ಡೆವಿಲ್ ಹೌಸ್ಫುಲ್ ಪ್ರದರ್ಶನವನ್ನ ಕಂಡುಕೊಳ್ತಾ ಇದೆ. 2 ದಿನಗಳ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿದೆ. ಮೊದಲ ದಿನವೇ ಡೆವಿಲ್ ರೆಕಾರ್ಡ್ ಹಿಸ್ಟರಿಯಿಂದ ಮಾಡ್ತಿದೆ, ದಾಖಲೆ ಮೇಲೆ ದಾಖಲೆ. ಅಡ್ವಾನ್ಸ್ ಬುಕಿಂಗು ಗಳಿಕೆಯಲ್ಲಿ ಕೂಡ ಮಿಂಚಿನ ಓಟವನ್ನ ಮುಂದುವರಿಸ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರ ಬಹು ನಿರೀಕ್ಷಿತ ಸಿನಿಮಾ ಇದು ಡೆವಿಲ್. ಅದರಲ್ಲೂ ಕೂಡ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಯಾವಾಗ ವಿಚಾರಣಾಧೀನ ಕೈದಿಯಾಗಿ ಆರೋಪಿಯಾಗಿ ಜೈಲು ಸೇರ್ತಾರಲ್ಲ, ಅಂದಿನಿಂದಲೂ ಕೂಡ ಈ ಸಿನಿಮಾದ ವಿಚಾರ ಆಗಾಗ ಚರ್ಚೆಯಲ್ಲೇ ಇತ್ತು. ಯಾಕಂದ್ರೆ ಮಿಡ್ಲಲ್ಲಿ ಬೇಲ್ ತಗೊಂಡಂತ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗಿ ಈ ಸಿನಿಮಾದ ಕೆಲ ಪೋರ್ಷನ್ಸ್ಗಳನ್ನ ಶೂಟಿಂಗ್ ಮಾಡಿದ್ರು. ನಂತರ ಮೈಸೂರು ಮಂಡ್ಯ ಭಾಗದಲ್ಲೂ ಕೂಡ ಶೂಟಿಂಗ್ಗಳು ಕೂಡ ನಡೆದಿತ್ತು. ಅಂತೂ ಇಂತೂ ಅವರ ಅಭಿಮಾನಿಗಳ ಮಹದಾಸಿಯಂತೆ ಭರ್ಜರಿಯಾಗಿ ರಿಲೀಸ್ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ಮೊದಲೇ ಫುಲ್ ಬುಕಿಂಗ್ಗಳಾಗಿತ್ತು, ಅಡ್ವಾನ್ಸ್ ಬುಕಿಂಗ್ಗಳು ನಡೆದಿತ್ತು. ಅವರ ಅಭಿಮಾನಿಗಳು ನಾಡಿನಾದ್ಯಂತ ಅನೇಕ ಥಿಯೇಟರ್ಗಳಲ್ಲಿ ಭರ್ಜರಿಯಾಗಿ ಸಂಭ್ರಮಗಳನ್ನು ನಡೆಸುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಮಾವಳಿ ಕಾರ್ತಿಕ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಕಾರ್ತಿಕ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನೋಡಿ, ಒಂದು ಕಡೆ ಈ ಸಿನಿಮಾದ ಹಾಡುಗಳು ಸದ್ದು ಮಾಡಿದ್ದೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ. ಈಗ ಸಿನಿಮಾ ರಿಲೀಸ್ ಆಗಿದೆ, ಭರ್ಜರಿಯಾಗಿ ಪ್ರದರ್ಶನ ಕಂಡುಕೊಳ್ತಾ ಇದೆ. ಅವರ ಅಭಿಮಾನಿಗಳ ನೆಮ್ಮದಿ ಎಷ್ಟರ ಮಟ್ಟಿಗಿದೆ ಕಾರ್ತಿಕ್? ಒಂದು ಹೊಸ ಭಾಷ್ಯವನ್ನ ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ಬರೆಯೋದಕ್ಕೆ ಡೆವಿಲ್ ಸಜ್ಜಾಗಿದೆ. ನಾವು ಬೆಳಗ್ಗೆಯಿಂದ ಡೆವಿಲ್ ಚಿತ್ರಕ್ಕೆ ಸಿಗ್ತಾ ಇರುವಂತಹ ರೆಸ್ಪಾನ್ಸ್ ಅನ್ನ ನೋಡ್ತಾ ಇದ್ವಿ. ಚಿತ್ರದ ಒಂದು ಒಟ್ಟಾರೆ ಕಲೆಕ್ಷನ್ ಅನ್ನ ನೋಡ್ತಾ ಹೋಗೋದಾದ್ರೆ, ಗಾಂಧಿನಗರದ ಡಿಸ್ಟ್ರಿಬ್ಯೂಷನ್ ವಲಯದಿಂದ ಒಂದು ಹೊಸ ಖಬರ್ ಓಪನ್ ಆಗಿದೆ. ಏನು ಅಂತಂದ್ರೆ, ಬೆಳಗ್ಗೆಯಿಂದ ಏನು 6:30ರಿಂದ 23 ಥಿಯೇಟರ್ಗಳಲ್ಲಿ ಶೋಗಳು ಶುರುವಾಗಿತ್ತು. ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಓಪನಿಂಗ್ ಸಿಕ್ಕಿದೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಸಂಜೆ ಆಗೋದ್ರ ಒಳಗಡೆ, ಅಂದ್ರೆ ಸಂಜೆ ಶೋಗಳು ಮತ್ತೆ ನೈಟ್ ಶೋಗಳು ಮುಗಿಯೋದ್ರ ಒಳಗಡೆನೆ ಡೆವಿಲ್ ಚಿತ್ರ ಬರೋಬ್ಬರಿ 8 ಕೋಟಿ ರೂಪಾಯಿಗಳ ಒಂದು ಗಳಿಕೆಯನ್ನ ಮಾಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಏನಕ್ಕಂದ್ರೆ ಡಿಸ್ಟ್ರಿಬ್ಯೂಷನ್ ವಲಯಕ್ಕೆ ಗೊತ್ತಿರುತ್ತೆ ಯಾವ್ಯಾವ ಸೆಂಟರ್ಗಳಲ್ಲಿ ಯಾವ ಥಿಯೇಟರ್ಗಳಲ್ಲಿ ಒಟ್ಟಾರೆ ಕಲೆಕ್ಷನ್ಗಳು ಬಂದಿರುತ್ತೆ, ಅದನ್ನ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಅಮೌಂಟ್ ಜನರೇಟ್ ಆಗ್ತಾ ಹೋಗುತ್ತೆ ಅಂತ. ನಾವು ದರ್ಶನ್ ಅವರ ಕೆರಿಯರ್ ಅನ್ನ ನೋಡ್ಕೊಂಡು ಬಂದು ಅವರನ್ನ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರೀತಾ ಇದ್ವಿ. ಆ ಒಂದು ಬಿರುದನ್ನ ಇವತ್ತು ದರ್ಶನ್ ಅವರು ಉಳಿಸ್ಕೊಳ್ಳುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹೌದು, ದರ್ಶನ್ ಅವರು ಈಗ ಸೆಂಟ್ರಲ್ ಜೈಲಲ್ಲಿ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಒಳಗಡೆ ಇದ್ದಾರೆ. ಒಂದಷ್ಟು ಈಗ ವಿಚಾರಣೆಗಳು ತನಿಖೆಗಳು ಆಗಬೇಕಾಗಿದೆ. ಹಾಗಾಗಿನೇ ದರ್ಶನ್ ಅವರು ಆಚೆ ಇದ್ದಿದ್ರೆ ಒಂದು ಸಂಭ್ರಮಾಚರಣೆ ಇರ್ತಾ ಇತ್ತು. ಆದ್ರೆ ದರ್ಶನ್ ಅವರು ಒಳಗಡೆ ಇದ್ರೂ ಕೂಡ ನಾವು ಯಾವಾಗಲೂ ದರ್ಶನ್ ಅವರ ಸಿನಿಮಾಗೆ ಬೆಂಬಲವಾಗಿ ನಿಲ್ತೀವಿ ಅನ್ನುವಂಥ ಒಂದು ಉತ್ಸಾಹದಲ್ಲೇ ಬೆಂಗಳೂರಿನ ಥಿಯೇಟರ್ಗಳಿಗೆ ಇವತ್ತು ಫ್ಯಾನ್ಸ್ಗಳು ನುಗ್ಗಿರುವಂಥದ್ದು. ವಿಶೇಷವಾಗಿ ಈ ಬಾಕ್ಸ್ ಆಫೀಸ್ ಲೆಕ್ಕಾಚಾರಗಳನ್ನ ನೋಡ್ತಾ ಇದ್ರೆ ಬಹುಶಃ 8 ಕೋಟಿನ ಒಂದೇ ದಿನದಲ್ಲಿ ಕ್ರಾಸ್ ಮಾಡುವಂತಹ ಹೆಜ್ಜೆಗೆ ಈಗ ಡೆವಿಲ್ ಚಿತ್ರ ಕಾಲಿಟ್ಟಿದೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಓವರ್ಸೀಸ್ ರಿಲೀಸ್ಗಳನ್ನ ನಾವು ನೋಡಿದೀವಿ. KGF ಮತ್ತೆ ಕಾಂತಾರ ಚಿತ್ರದ ಒಟ್ಟಾರೆ ಗಳಿಕೆಯನ್ನ ಕೂಡ ನೋಡಿದೀವಿ. ಜಾಸ್ತಿ ನಂಬರ್ ಆಫ್ ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಗಳಿಕೆಯಲ್ಲೂ ಕೂಡ ಹೆಚ್ಚಳವಾಗ್ತಾ ಹೋಗುತ್ತೆ. ನಾವು ನೋಡ್ಬೋದು, 4 ಶೋಗಳಿದ್ರೆ ಒಂದು ಕಲೆಕ್ಷನ್ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ 5 ಮತ್ತೆ 6 ಶೋಗಳನ್ನ ಡೆವಿಲ್ ಚಿತ್ರಕ್ಕೋಸ್ಕರ ಈಗ ಡಿಸ್ಟ್ರಿಬ್ಯೂಟರ್ಗಳು ಕೊಟ್ಟಿರುವಂತದ್ದು. ಈಗಾಗಲೇ KVN ಸುಪ್ರೀತ್ ಅವರು ಒಂದಷ್ಟು ಥಿಯೇಟರ್ಗಳ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಆ ಥಿಯೇಟರ್ ಲಿಸ್ಟ್ ನ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ, ಬೆಂಗಳೂರಲ್ಲಿ 62 ಕಡೆ ಹೌಸ್ಫುಲ್ ಪ್ರದರ್ಶನಗಳನ್ನ ಕಾಣೋದ್ರಲ್ಲಿ ಡೆವಿಲ್ ಚಿತ್ರ ಗೆದ್ದಿದೆ. ಇದು ಬರೀ ಸಣ್ಣ ಎಕ್ಸಾಂಪಲ್ ಅಷ್ಟೇ, ಒಂದು ಸ್ಯಾಂಪಲ್ ಅಷ್ಟೇ. ಇನ್ನು ಮುಂದೆ ಮಧ್ಯಾಹ್ನ ಸಂಜೆ ರಾತ್ರಿ ಶೋಗಳು ಕೂಡ ಈಗ ಆನ್ಲೈನ್ ಅಲ್ಲಿ ನಾವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ಆರೆಂಜ್ ಕಲರ್ ಟಿಕ್ ಮಾರ್ಕ್ ತೋರಿಸುತ್ತೆ. ಇನ್ನೂ ಕೂಡ ಟಿಕೆಟ್ಗಳು ಬೇರೆ ಬೇರೆ ಶೋಗಳಿಗೆ ಸಿಗ್ತಾ ಇಲ್ಲ. ಇದು ಕೂಡ ಡೆವಿಲ್ ಚಿತ್ರಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುವಂತ ಚಾನ್ಸಸ್ಗಳೇ ಇದೆ. ಏನಕ್ಕಂದ್ರೆ ನಾವು ಹಿಂದೆ ಕೂಡ ನೋಡಿದೀವಿ, ದರ್ಶನ್ ಅವರ ಕೆರಿಯರ್ ನಲ್ಲಿ ಒಂದು ಸಿನಿಮಾ ರಿಲೀಸ್
ರಿಲೀಸ್ ಆಗ್ತಾ ಇದೆ ಅಂದ್ರೇನೆ ಯಾವುದೇ ಪ್ರಚಾರದ ಗುಂಗುಗಳು ಬೇಕಾಗಿರಲ್ಲ, ಅದು ಆರ್ಗ್ಯಾನಿಕ್ ಆಗೇನೆ ಜನಗಳಿಗೆ ರೀಚ್ ಆಗುತ್ತೆ. ಹಾಗಾಗಿ ದರ್ಶನ್ ಅವರು ಕೂಡ ಪ್ರಚಾರ ಕಾರ್ಯಗಳಿಗೆ ಒಂದು ವಿಶೇಷವಾದ ಕನ್ಸರ್ನ್ ಇಟ್ಕೊಂಡೇನು ಕೆಲಸ ಮಾಡಿರಲ್ಲ. ಆದರೆ ಇವಾಗ ವಿಷಾದನೀಯ ಏನು ಅಂದರೆ ದರ್ಶನ್ ಅವರು ಜೈಲಿನಲ್ಲಿ ಇರೋದ್ರಿಂದ ಅವರು ನೇರವಾಗಿ ಪ್ರಮೋಷನಲ್ ಆಕ್ಟಿವಿಟಿಗಳಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೂ ಕೂಡ ಜನ ದರ್ಶನ್ ಅವರ ಕೈ ಬಿಟ್ಟಿಲ್ಲ. ಗಳಿಕೆಯ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ರೆ ಬಹುಶಃ ಈ ವರ್ಷದ 2025ರ ಒಂದು ದೊಡ್ಡ ಮಟ್ಟದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹೊಂದಿರುವಂತಹ ಚಿತ್ರ ಅನ್ನುವಂತಹ ಒಂದು ಹೆಗ್ಗಳಿಕೆಗೆ ಡೆವಿಲ್ ಚಿತ್ರ ಕಾರಣವಾಗುವಂಥ ಎಲ್ಲ ಸಿಗ್ನಲ್ಗಳು ಕಾಣಿಸ್ತಾ ಇದೆ. ಜೊತೆಗೆ ಈಗ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಸಂಜೆ ಮೇಲೆ ನಿಧಾನವಾಗಿ ಜನರೇಟ್ ಆಗ್ತಾ ಇದೆ. ಅದು ಕೂಡ ಒಂದು ಟಿಕ್ ಮಾರ್ಕ್ಗಳನ್ನು ತೋರಿಸ್ತಾ ಇದೆ. ನಾವು ಗ್ರೀನ್ ಕಲರ್ ತೋರಿಸಿದ್ರೆ ಟಿಕೆಟ್ಗಳು ಇನ್ನೂ ಕೂಡ ಅವೈಲಬಲ್ ಇದೆ, ಚಿತ್ರಮಂದಿರಗಳಲ್ಲಿ ಇನ್ನೂ ಕೂಡ ಟಿಕೆಟ್ ಸಿಗುತ್ತೆ ಅಂತ ನಾವು ಅನಲೈಸ್ ಮಾಡ್ಕೊಂಡು ಬಿಡ್ಬೋದು. ಆದರೆ ಡೆವಿಲ್ಲಲ್ಲಿ ಎಲ್ಲವೂ ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಮಧ್ಯಾಹ್ನ ಮತ್ತೆ ಸಂಜೆ ಶೋಗಳಿಗೂ ಕೂಡ ಹೌಸ್ಫುಲ್ ಖುಷಿಯನ್ನು ಡೆವಿಲ್ ಚಿತ್ರ ಕಾಣ್ತಾ ಇರುವಂತದ್ದು. ಈಗಷ್ಟೇ ದಿನಕರ್ ತೂಗುದೀಪ್ ಅವರು ಕೂಡ ನರ್ತಕಿ ಚಿತ್ರಮಂದಿರದಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ನಾನು ಕೂಡ ಬಹಳ ಎಕ್ಸೈಟ್ ಆಗಿ ಸಿನಿಮಾವನ್ನ ನೋಡೋದಕ್ಕೆ ಬಂದಿದ್ದೀನಿ. ನನಗೆ ಕರ್ನಾಟಕದಲ್ಲಿ ಬೇರೆ ಬೇರೆ ಥಿಯೇಟರ್ಗಳಿಂದ ಮತ್ತೆ ಬೇರೆ ಬೇರೆ ಊರುಗಳಿಂದ ಯಾವ ಕಲೆಕ್ಷನ್ ರಿಪೋರ್ಟ್ಗಳು ಬಂದಿದೆ ಅಂತ ಇನ್ನೂ ಕೂಡ ಚೆಕ್ ಮಾಡಿಲ್ಲ. ಹಾಗಾಗಿ ಇದು ಒಂದು ದೊಡ್ಡ ಮಟ್ಟದ ಹಿಟ್ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಿನಿಮಾ ವಿಚಾರವಾಗಿ ಬರೋದಾದ್ರೆ ಸಿನಿಮಾ ಕೂಡ ಉತ್ತಮ ಪ್ರತಿಕ್ರಿಯೆಗಳನ್ನ ಪಡೆದುಕೊಳ್ಳೋದ್ರಲ್ಲಿ ಹಿಂದೆ ಇಟ್ಟು ಹಾಕ್ತಾ ಇಲ್ಲ. ಏನಕ್ಕಂದ್ರೆ ದರ್ಶನ್ ಅವರು ಇಲ್ಲಿ ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ ಅನ್ನುವಂತಹ ಒಂದು ಲೈಟರ್ ಸೀಕ್ರೆಟ್ ಕೂಡ ಓಪನ್ ಆಗಿದೆ. ಒಬ್ಬ ಒಳ್ಳೇದಕ್ಕೆ ಕಾದಾಡ್ತಾನೆ, ಇನ್ನೊಬ್ಬ ಕೆಟ್ಟದಾಗಿ ಕಂಡ್ರೂ ಕೂಡ ಒಳ್ಳೆ ಜನಗಳಿಗೆ ಬೆಂಬಲವಾಗಿ ನಿಂತ್ಕೊಳ್ತಾನೆ, ಫೈಟ್ ಮಾಡ್ತಾನೆ ಅನ್ನುವಂಥ ಎರಡು ಶೇಡ್ಗಳು ಪ್ರೇಕ್ಷಕರಿಗೆ ತುಂಬಾ ಇಷ್ಟವಾಗ್ತಾ ಇದೆ. ಮತ್ತೆ ಒಂದು ರಾಜಕೀಯ ಎಳೆ ಕೂಡ ಸಿನಿಮಾದಲ್ಲಿ ಇದೆ. ಸುಮಾರು ಜನ ಕೇಳ್ತಾ ಇದ್ರು ದರ್ಶನ್ ಅವ್ರಿಗೂ ಕೂಡ, ನೀವೇನಾದ್ರೂ ಅಕಸ್ಮಾತ್ ರಾಜಕೀಯಕ್ಕೆ ಬರ್ತೀರಾ ಅಂತ. ರಾಜಕೀಯಕ್ಕೆ ನಾನು ಬರ್ತೀನಿ ಅಂತ ಎಲ್ಲೂ ಕೂಡ ದರ್ಶನ್ ಹೇಳದೇ ಇದ್ರು ಕೂಡ ಇವತ್ತಿನ ಒಂದು ಚಿತ್ರಮಂದಿರದ ವಾತಾವರಣ ದರ್ಶನ್ ಅವರ ರಾಜಕೀಯ ಎಂಟ್ರಿ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅನ್ನುವಂಥ ಒಂದು ಕುತೂಹಲವನ್ನ ಕೂಡ ಸಿನಿಮಾ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತಿನ ಲೆಕ್ಕಾಚಾರಗಳನ್ನು ನೋಡೋದಾದ್ರೆ 8 ಕೋಟಿ ಅಕಸ್ಮಾತ್ ದಾಟಿದ್ರೆ ಈ ವರ್ಷದ 3 ಚಿತ್ರಗಳು, ಕಾಂತಾರ ಇರ್ಬೋದು, ಸೂಫ್ರಮ್ ಸೋ ಇರ್ಬೋದು, ಇದು 3ನೇ ಚಿತ್ರವಾಗಿ ಹೊರಹೊಮ್ಮುತ್ತೆ. ಕೋಟಿ ಗಳಿಕೆಯಲ್ಲಿ ಈಗ ಡೆವಿಲ್ ಚಿತ್ರ ಬಿದ್ದಿರೋದ್ರಿಂದ ಇಂಡಸ್ಟ್ರಿಗೆ ಒಂದು ದೊಡ್ಡ ಮಟ್ಟದ ಟಾನಿಕ್ ಆಗಿ ರೆಪ್ರೆಸೆಂಟ್ ಆಗುವಂಥ ಎಲ್ಲ ಸಿಗ್ನಲ್ಗಳು ಕಾಣಿಸ್ತಾ ಇದೆ. ಅಖಿಲೇಶ್, ಎಸ್, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗೆ. ಸದ್ಯ ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ವಿ, ಬೆಳಗ್ಗೆಯಿಂದಲೇ ರಾತ್ರಿಯಿಂದಲೇ ಕಟೌಟ್ಗಳನ್ನು ಹಾಕಿ, ಹಾರಗಳನ್ನು ಹಾಕಿ, ಅಭಿಷೇಕ ಮಾಡಿ, ಪೂಜೆ ಮಾಡಿ ಅವರ ಈ ಇಡೀ ಸಿನಿಮಾವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದರು. ಅನೇಕ ಅಭಿಮಾನಿಗಳು ಮಾತನಾಡ್ತಿದ್ರು, ಸಾರಥಿ ಸಂದರ್ಭದಲ್ಲಿ ಹೇಗಾಗಿತ್ತು, ಇವತ್ತು ನಾಳೆ ಯಾವುದೇ ಪರಿಸ್ಥಿತಿ ಇದ್ರೂ ಕೂಡ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ, ಸಿನಿಮಾ ಗೆಲ್ಲಿಸ್ತೀವಿ ಅಂತ ಅವರ ಅಭಿಮಾನಿಗಳು ಮಾತನಾಡ್ತಿದ್ದಾರೆ.